ಒಬ್ರಿಗೆ ವರ್ಟಿಗೋ ಅಂತ ಹೇಳ್ಬಿಟ್ಟು ಫುಲ್ ಇದ್ರ ಹುಬ್ಳಿ ಎಲ್ಲ ಹೋಗಿ ತೋರಿಸ್ಕೊಂಡು 4-5 ದಿನ ಆಗಿತ್ತು. ಮೆಡಿಸಿನ್ ತಗೊಳ್ತಾ ಇದ್ರು, ಕಡಿಮೆ ಆಗಿರ್ಲಿಲ್ಲ. ಮತ್ತೆ ಹೋಗ್ಬಿಟ್ಟು MRI ಸ್ಕ್ಯಾನ್ ಮಾಡ್ಬೇಕು ಅಂತ ಹೇಳಿದ್ರು. ಆಮೇಲೆ ನಂಗೆ ಕೇಳಿದ್ರು. ನಾನು ಅದು ಟಂಗ್ ನೋಡ್ಬಿಟ್ಟು ಅವರಿಗೆ ಒಂದು ಲಿವರ್ ಟು ಎಲ್ಲ ಕೊಟ್ಟು, ತುಂಬಾ ಕೋಲ್ಡ್ ಆಗ್ಬಿಟ್ಟಿತ್ತು ಅವ್ರದ್ದು. ನೋಡ್ದಾಗ ಗೊತ್ತಾಯ್ತು ಕೋಲ್ಡ್ ಆಗಿದೆ ಅಂತ ಹೇಳಿ. ಊಟನೂ ಹೋಗ್ತಿರ್ಲಿಲ್ಲ, ಏನೂ ಇರ್ಲಿಲ್ಲ ಅನ್ಸ. ಒಂದೇ ದಿನ ಫಸ್ಟ್ ಡೇ ಕೊಟ್ಟಿದ್ದು, ಸೆಕೆಂಡ್ ಡೇ ಸಂಜೆ ಅನ್ನಷ್ಟರಲ್ಲೇ ತಲೆ ಸುತ್ಕೊಂಡು ಕಡಿಮೆ ಆಗ್ಬಿಟ್ಟು ಹೊರಗಡೆ ಅವ್ರು ವಾಕಿಂಗ್ ಸ್ವಲ್ಪ ಓಡಾಡ್ಕೊಂಡ್ ಬಂದಿದ್ದಾರಂತೆ. 2 ದಿನ ಇಬ್ರು ಕೈ ಹಿಡ್ಕೊಂಡು ಹೋಗ್ಬೇಕಾದವ್ರು ಅವರಾಗಿ ಹೋಗಿ ಬಂದಿದ್ದಾರೆ. ಒಂಥರ ಎಷ್ಟು ಖುಷಿ ಅಂದ್ರೆ ಸರ್, ಯಾರಾದ್ರೂ ಕೆಮ್ಮಿದ್ರು ಸಾಕು ಟಂಗ್ ತೋರಿಸಿ ಅಂತ ಹೇಳ್ತೀನಿ. ಯಾರಾದ್ರೂ ಅಂದ್ರೆ ನಂಗೆ ಕಲಿಯೋದಕ್ಕೆ ಅವ್ರ ಟಂಗ್ ಹೆಂಗಿದೆ, ಇವ್ ಟಂಗ್ ಹೆಂಗಿದೆ, ಸ್ವಲ್ಪ ಶೀತ ಆಗಿದೆ ಅಂದ್ರು ಟಂಗ್ ತೋರಿಸಿ, ಕಲರ್ ಒಂದು ಸ್ಕೆಚ್ ಪೆನ್ನು ಎಲ್ರಿಗೂ ಹಾಕ್ತಾ ಇರ್ತೀನಿ. ನಮ್ಮ ಮನೇಲೆಲ್ಲ ಅಕ್ಕ ಎಲ್ಲ ಹೇಳ್ತಾರೆ, ಎಲ್ಲ ಹುಚ್ಚೆ ಅಂತ ಅನ್ಕೊಂಡ್ಬಿಡ್ತಾರೆ, ಎಲ್ರಿಗೂ ಹೋಗಿ ಸ್ಕೆಚ್ ಪೆನ್ ಹಾಕ್ತಾ ಇರ್ತೀಯ ಅಂತ ಹೇಳಿ. ಬಟ್ ತುಂಬಾನೇ ಅಂದ್ರೆ ತುಂಬಾನೇ ಒಳ್ಳೆ ರಿಸಲ್ಟ್ ಇದೆ ಅಕ್ಕಪಕ್ಕ ಎಲ್ರಿಗೂ ಅಷ್ಟೇ. ಆಮೇಲೆ ಎಷ್ಟೊಂದು ಕಾಲ್ ಬರ್ತಿರುತ್ತೆ, ಹೆಂಗಿಲ್ಲ ನನ್ಗೆ ಅನಿಸ್ತಿರುತ್ತೆ, ಒಂದು ಅಟೆಂಡ್ ಮಾಡ್ಲಿಕ್ಕೆ ಆಗಲ್ಲ ನಮ್ಮ ಮಕ್ಳೆಲ್ಲ ಇಟ್ಕೊಂಡು. ಪಾಪ ನಾವು ಸರ್ಗಳಿಗೆಲ್ಲ ಏನ್ ಅನ್ಕೊಳ್ತೀವಿ ಅಂದ್ರೆ ಸರಿ ರಿಪ್ಲೈ ಮಾಡಲ್ಲ ಅಂತ ಮೊದಲೆಲ್ಲ ಅನ್ಕೊಳ್ತಿದ್ವಿ. ಇವಾಗ ನಮ್ಗೆ ಅದೆಲ್ಲ ಅರ್ಥ ಆಗ್ತಾ ಇದೆ. ನಮ್ಗೊಂದ್ 4 ಜನ ಇದ್ದು ಒಂದ್ ಮೆಸೇಜ್ ನೋಡಕ್ ಆಗಲ್ಲ, ವಾಟ್ಸಪ್ ಅಲ್ಲಿ ಕಳ್ಸಿರ್ತಾರೆ, ಅಲ್ಲಿ ಕಳ್ಸಿರ್ತಾರೆ. ಇವತ್ ಬೆಳಗ್ಗೆ ಕಳ್ಸಿದ್ರೆ ನಾವು ರಾತ್ರಿ ನೋಡಿರ್ತೀವಿ. ಹಾಗೆ ನಮ್ಗೆ ಇವಾಗೆಲ್ಲ ಅರ್ಥ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ.